ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಲಣಿ ಬಾ ಬಾ, ಅಕ್ಕ ಅಪ್ಪ ಟಾಟಾ ಹೋಗಿ ಬರ್ಲಿ ಬಾ. ನೀನು ಹೋಗಿ ಬಂದದಲ್ಲ, ಇಳಿ ಬಾ, ಗೊತ್ತಾಗ್ತದೆ ಬಾರ. ಸ್ಕೂಟಿ ಟಾಟಾ ನೀನು ಒಬ್ಬನೇ ಹೋಗಾಯ್ತಾ. ಬ್ರೆಡ್ ತಂದ್ರು. ಆಮೇಲೆ ಇದ್ಯಾಕ ವಾಪಸ್ ಚಿಕ್ಕದು ಬ್ರೆಡ್, ಅದು ಚಿಕ್ಕದ್ರಲ್ಲಿ ಚೆನ್ನಾಗಾಗುದಿಲ್ಲ. ಮತ್ತೆ ಇದು ದೊಣ್ಣೆ ಮೆಣಸು, ಆಮೇಲೆ ಎಂತ 10 ಇರುವ ಚೀಸ್. ಎಲ್ಲಿಂದ ಸಿಗಲಿಂದವ? ಈಗ ಇದು ಬ್ರೆಡ್ ಪಿಜ್ಜಾ ಮಾಡಲಿಕ್ಕೆ ನಾನು ಮಾಡಿಕೊಡುದಿಲ್ಲ, ಅವರೇ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ. ಅಪ್ಪ ಮಗಳು ಸೇರ್ಕೊಂಡು ಮಾಡ್ತಾರಂತ. 4-5 ದಿವಸ ಅಡಿಗೆ ಮಾಡಿದೆ, ನನಗೆ ಉದಾಸೀನ ಹಿಡಿದಿದ್ದೆ ಆಯ್ತಾ. ಅವಳು ಪಿಜ್ಜಾ ಅವಳ ಹತ್ರನೇ ಮಾಡ್ಲಿಕ್ಕೆ ಹೇಳ್ತಾ ಇದ್ದೇನೆ. ತುರಿತಾ ಇದ್ದಾಳೆ, ಮತ್ತೆ ಅವರು ತರಕಾರಿ ಹೆಚ್ಚಿ ಕೊಡ್ತಿದ್ದಾರೆ. ಒಬ್ಬ ಅವರೇ ಮಾಡ್ಕೊಳ್ತಾರಂತೆ. ಅದು ತುಂಬಾ ಸುಲಭ ಉಂಟು, ಮಾಡ್ಬೋದು ಹಾಗೆ. ಎಲ್ಲಿ ಬೀಳ್ತು? ಹಾ ಸಾಕು, ಅವನನ್ನು ಸ್ವಲ್ಪ ದೂರ ಇಡು, ಅದು ಘಾಟ್ ಸಾಕ್ತದೆ. ಸಾಕಾ? ಸಾಕು 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 ಸಾಕಲ್ಲ? ಉಪ್ಪು ಹಾಕ್ಬೇಕಾ? ಹಾ ಹಾಕು, ಸ್ವಲ್ಪ ಹಾಕು, ಇನ್ನು ಸಹ ಸ್ವಲ್ಪ ಹಾಕ. ಸ್ವಲ್ಪ ಇಷ್ಟ ಅಲ್ಲ ತರಕಾರಿ, ಇಷ್ಟ ಅಲ್ಲ? ಸಾಕಾಗಾದ್ರೆ ಸಾಕು. ಉಪ್ಪು ವಾಪಸ್ ಯಾಕೆ ಹಾಕಿದ್ದು? ಸ್ವಲ್ಪ ತೆಗಿ, ಸಾಕದು ಜಾಸ್ತಿ ಆಯ್ತು. ಸಾಕು ಸಾಕು. ಇದು ನೋಡಿ ಎಷ್ಟು ಚೆನ್ನಾಗಿ ಇದು ಬ್ರೆಡ್ ಪಿಜ್ಜಾ ಮಾಡಿ ಇಟ್ಟಿದ್ದಾಳೆ ನೋಡಿ. ಇಲ್ಲಿ ಉಂಟು, ಇಲ್ಲಿ ಕಟ್ ಆಗಿದೆ. ಸೂಪರ್ ಆಯ್ತಾ ಧೃತಿ? ಮಗಳು ಮಾಡಿಕೊಟ್ಟ ಬ್ರೆಡ್ ಪಿಜ್ಜಾ ತಿಂತಿದ್ದೇನೆ. ಅವಳಿಗೆ ಹೇಗಾಗ್ಬೇಕಲ್ಲ ಪಾಪ. ಅಮ್ಮ ಮಾಡಿಕೊಡುವ ಬದಲು ಮಗಳೇ ಅಮ್ಮನಿಗೆ ಮಾಡಿಕೊಟ್ಟದ್ದು. ಸೋ ಸ್ವೀಟ್ ಡಾಟರ್. ಇದೆಷ್ಟು ಯಾರಿಗೆ? ನನಗೆ ಮತ್ತೆ ಅಪ್ಪನಿಗೆ. ಹೌದಾ, ನಂಗಿಲ್ವಾ? ಬಾಲಕೃಷ್ಣ, ಇದು ನಾನು ಬೊಟ್ಟು ಚಿಕ್ಕದಿರುವಾಗ ಹಾಕ್ತಿದ್ದೆ, ಈಗ ಹಾಕ್ತಿರ್ಲಿಲ್ಲ ಅವನಿಗೆ. ಇವರು ನನ್ನ ಫ್ರೆಂಡ್ ರಾಧಿಕಾ ಅಂತಿದ್ದಾರೆ, ಅವರು ನೆನಪು ಮಾಡಿದ್ದು ನನಗೆ. ಅವ್ರು ಏನಾದರೂ ಹೇಳ್ತಿರ್ತಾರೆ, ನನಗೆ ಕೆಲವು ವಿಷಯ ಗೊತ್ತಾಗೋದಿಲ್ಲ, ಅವರೇ ಹೇಳಿ ಗೊತ್ತಾಗ್ತದೆ. ಹಾಗೆ ಒಂದು ಹಾಕುವ ಅಂತ. ಅವನೇನು ದೊಡ್ಡವನಾದ್ನ, ಹಾಕಿ ನೀವು ಬೊಟ್ಟು ಅಂತ ಹೇಳಿದ್ರು. ನಾನು ಹಾಕುದನ್ನೇ ಬಿಟ್ಟಿದ್ದೆ. ಪೌಡ್ರ್ ಇಲ್ಲ ಅಂತ ಸುಮ್ಮನಿದ್ದೆ. ಪೌಡ್ರ್ ಮೊನ್ನೆ ಸಿಕ್ಕಿತ್ತು, ಹಾಗೆ ಬೊಟ್ಟು ಹಾಕುವಂತ. ಸ್ನಾನ ಆಯ್ತು. ನೋಡ ನೋಡ ನೋಡ, ಇಲ್ಲಿ ನೋಡ. ಖುಷಿಯ ನಾವ, ಅವನಿಗೆ ತುಂಬಾ ಖುಷಿ ಆಯ್ತು. ನೋಡಿ ಇಲ್ಲಿ ಬಾ. ನೀನ್ ಕಾಣುದಿಲ್ಲ ಅಲ್ಲಿ. ಇದು ಈ ಬಳೆ ಮನೆಯಲ್ಲಿ ಹಾಕ್ತಿದ್ದೆ ನಾನು ಕೈಗೆ. ಅದು ಒಳಗಿಂದ ಅಂದರೆ ಬೇರೆ ಮೆಟೀರಿಯಲ್ ಅಲ್ಲ, ಅಂದರೆ ಕಬ್ಬಿಣದೇನಲ್ಲ, ಅದು ನನಗೆ ಅಲರ್ಜಿ ಆಯಿತು ನೋಡಿ. ಫುಲ್ ಅಲರ್ಜಿ ಆಯಿತು ಕೈಗೆ. ಅದಕ್ಕೆ ತೆಗೆದಿಟ್ಟೆ. ತೆಂಗಿನೆಣ್ಣೆ ಹಾಕಿದೆ, ಕಮ್ಮಿ ಆಗ್ಬೋದು, ಡೈಲಿ ಹಾಕಿದರೆ ಕಮ್ಮಿ ಆಗ್ಬೋದು. ನಿನ್ನೆ ಬಳೆ ತೆಗ್ದದ್ದು ನಾನು. ನೋಡಿಗೆ ಚಂದ ಉಂಟು. ಡೈಲಿ ಮನೇಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಮನೆಯಲ್ಲಿ ಕುಪ್ಪಿ ಬಳೆನೇ ಹಾಕಬೇಕು. ಇಲ್ಲಿ ಸಹ ಸ್ವಲ್ಪ, ಇಲ್ಲಿ ಸ್ವಲ್ಪ ಆಗಿತ್ತು, 1-2 ಕಜ್ಜಿ. ಇಲ್ಲಿ ಆಗಲ್ಲ, ಇಲ್ಲಿ ತುಂಬ ಆಗಿದೆ, ಅದಕ್ಕೆ ತೆಗೆದಿಟ್ಟೆ. ಈಗ ನಾನು ಶ್ರೀ ಮತ್ತು ಮಗು ಹೊರಟದ್ದು. ಅಂದರೆ ಅಲ್ಲಿ ಕೊಕ್ಕಡದಲ್ಲಿ ಗ್ಯಾಸ್ ತಗೊಂಡು ಬರಲಿಕ್ಕೆ ಸಿಲಿಂಡರ್ ಖಾಲಿ ಆಗಿದೆ ನಮ್ಮದು.
ಗೀಸರಿಗೆ ಗ್ಯಾಸ್ ಇಲ್ಲ, ಹಾಗೆ ತಗೊಂಡು ಬರುವಂತ. ಮತ್ತೆ ಇನ್ನೊಂದು ಚಿಕ್ಕದು ಗ್ಯಾಸ್ ಉಂಟು, ಗ್ಯಾಸ್ ಸಿಲಿಂಡರ್, ಅದಕ್ಕೆ ಸಹ ಫುಲ್ ಮಾಡಿಸಿ ತರುವ ಅಂತ ಇದ್ದೇವೆ. ಹಾಗೆ ಮತ್ತೆ ಅಲ್ಲಿಂದ ಸೌತಡ್ಕ ಹೋಗಿ ಬರುವಂತ. ಹೋಗದೆ ತುಂಬ ಆಯಿತು, ಒಂದು 2-3 ತಿಂಗಳು ಆಯ್ತಾ ಅಂತ ಹೋಗದೆ, ತುಂಬ ಟೈಮ್ ಆಯಿತು ಸೌತಡ್ಕಕ್ಕೆ ಹೋಗದೆ. ಹಾಗೆ ಒಮ್ಮೆ ಹೋಗಿ ಬರುವ ಅಂತ. ನೋಡಿ 2 ಗ್ಯಾಸ್ ಅಂಡೆ ತಗೊಂಡೋಗ್ಬೇಕೀಗ. ದಾಸವಾಳದ ಗಿಡ ತಂದಿದ್ದಾರೆ, ಒಂಥರ ಇದು ಪೀಚ್ ಕಲರ್, ಅದನ್ನು ಶ್ರೀ ನೆಡ್ತಿದ್ದಾರೆ ನೋಡಿ. ಈಗ 3 ಹೊತ್ತು ನೀರು ಹಾಕುವ ಕಾರಣ ಈಗ ನಡುದಿಲ್ಲ, ಆದರೆ ಈಗ ನಡಬಾರ್ದು. ಹೌದಾ? ಪೌಡ್ರ್ ಜಾಸ್ತಿ ಆದ್ನು. ಈಗ ಸ್ವಲ್ಪ ಸಮಯ 2 ಹೊತ್ತು ನೀರು ಹಾಕಲೇಬೇಕು, ಇಲ್ಲಾದರೆ ಬದುಕುದಿಲ್ಲ. ಈಗ ಬಿಸಿಲು ಜಾಸ್ತಿ ಅಲ್ಲ, ಹಾಗೆ. ಸಾಂಬ್ರಾಣಿ ನೋಡಿ, ಸಾಂಬ್ರಾಣಿ ಅಲ್ಲಿ ಉಂಟು, ಅಲ್ಲಿ ಸಹ ಉಂಟಾ? ಉಂಟು. ಬೇರೆ ಬೇರೆ ಕಡೆ ನಟ್ಟಿದ್ದೀರಾ? ಹೌದು, ಸುಮಾರು ಉಂಟಲ್ಲ ಹಾಗೆ. ಏ ಅಲ್ಲ ಇಕ್ಕಿ ಮುಟ್ಟೊಂದು ಹೋಗ್ಬಿಣ. ಬೆಕ್ಕು ಬೆಕ್ಕು ಯಾವ ಹೇಳುದು. ಹೊರಟು ಈಗ ಗಿಡ ನೆಡುದು ಹಂಗೆ ಹಾಕಿ. ಅದು ಈಗ ನೆಡದಿದ್ರೆ ಮತ್ತೆ ಸಾಯ್ತದಲ್ಲ, ತಂದದ್ದು ಆಗ ಒಂದು 12 ಗಂಟೆಗೆ ಬರುವಾಗ ತಂದದ್ದು. ಈಗಲೇ ನೆಟ್ಟರೆ ಬದುಕ್ತದೆ, ಇಲ್ಲಾಂದರೆ ಸಾಯ್ತದೆ. ಆಯ್ತಲ್ಲ, ಆಯಿತು, ಹೋಗುವ. ಅದಕ್ಕೆ ಈಗಲೇ ಸ್ವಲ್ಪ ನೀರು ಬಿಟ್ಟರು. ನೀರು ಬಿಡ್ತಾ ಇದ್ದೇವೆ, ನೀರು ಹಾಕೋದು ಸ್ವಲ್ಪ ಈಗ, ಮತ್ತು ಇನ್ನು ಸಂಜೆ ಆಯ್ತಲ್ಲ. ಇವತ್ತಿಗೆ ಬಸಳೆಗೂ ನೀರು ಆಯಿತು. ಬಸಳೆ ನೋಡಿ, ಅದಕ್ಕೆ ನೀರು ಹಾಕಿದ್ದು. ಬಂತು ನೋಡಿ ಸೌತಡ್ಕ. ಇಲ್ಲಿ ಚಾಟ್ಸ್ ಅಂಗಡಿ ಇದೆ, ಮತ್ತೆ ಐಸ್ ಕ್ರೀಮು, ಮತ್ತೆ ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್. ಮಧ್ಯಾಹ್ನ ಬಿಸಿ ಬಿಸಿಲು. ಆಯ್ತಾ? ಅಪ್ಪ ಅಮ್ಮ ಅಮ್ಮ ಅಪ್ಪ ಅಪ್ಪ ಬಲಿತಿ. ಏ ಬಲ್ಲ ನಮ್ಮುಳು ಮುಳಿಂದ ಮುಳು ನಮ್ಮುಳು ಗಂಟೆ. ಇಷ್ಟು ಹೂ ಕೊಟ್ರು ನೋಡಿ. ಬಲ್ಲ ಬಲ್ಲ. 6 ಗಂಟೆಗೆ ಯಕ್ಷಗಾನ ಉಂಟಂತೆ, ಭಾಗವತಿ ಕ್ಷೇತ್ರ ಮಹಾತ್ಮೆ. ನಮಗೆ ಇಲ್ಲಿ ಬಂದ ಕಾರಣ ಗೊತ್ತಾಯ್ತು, ಇಲ್ಲದ್ರೆ ಗೊತ್ತಾಗ್ತದೆ. ಕೈಗೆ ಬರ್ಲಿಕ್ಕೆ ಹೇಳುದಿಲ್ಲ, ನಾನೇ ಇಟ್ಕೊಳ್ಬೇಕು. ಬಾಬು ಗಂಟೆ 2:45 ಕಳೀತು, 3 ಗಂಟೆಗೆ 5 ನಿಮಿಷ ಇದೆ. ಗ್ಯಾಸ್ ತಗೊಂಡು ಬಂದೆವು, ಅದಕ್ಕೆ ಒಂದಕ್ಕೆ 853 ರೂಪಾಯಿ ಆಯಿತು, ಇನ್ನೊಂದಕ್ಕೆ 400 ಚಿಲ್ಲರೆ ಆಯಿತು ಚಿಕ್ಕದಕ್ಕೆ. ಹಾಗೆ ಇವನೀಗ ಹಠ ಮಾಡ್ತಿದ್ದಾನೆ, ನಿದ್ದೆ ಬರ್ತಾ ಉಂಟು ಅವನಿಗೆ. ಅವ್ನು ನಿಜವಾಗಿ 11:30-12 ಗಂಟೆಗೆಲ್ಲ ಮಲಗ್ತಾನೆ. ಈಗ ಲೇಟ್ ಆಯಿತು, ಬರುವಾಗ ಗಾಡಿಯಲ್ಲಿ ಸ್ವಲ್ಪ ಹಠ ಮಾಡ್ತಾ ಇದ್ದ, ಕೈಯಿಂದ ಬಿಡ್ಲಿಕ್ಕೆ ಕೇಳ್ತಾ ಇರಲಿಲ್ಲ. ಈಗ ಇನ್ನು ಮಲಗಿಸ್ಬೇಕು. ಧೃತಿ 4:45 ಆಗ್ತದೆ ಬರುವಾಗ, ಅವನದೊಂದು ನಿದ್ದೆ ಆಗ್ತದೆ ಅವಳು ಬರೋ ಹೊತ್ತಿಗೆ.